ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕ್ತಾ ಇದ್ರೆ ಅವ್ರಿಗಂತೂ ಎಷ್ಟು ಸತಿ ನಾನು ಟ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಮ್ಗೆ ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಅದು ಬಗೆಹರಿದು ನಿಮಗೆ ಒಳ್ಳೇದಾಗ್ತಾ ಇದೆ ಅಂದರೆ ಅದರಷ್ಟು ನನ್ನಷ್ಟು ಖುಷಿ ಪಡೋರು ಇನ್ನು ಬೇರೆ ಯಾರೂ ಇಲ್ಲ ಅಂತೇಳಿ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಪರವಾಗೂ ನಾನು ವರಾಯಂನಲ್ಲಿ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನನ್ನ ವ್ಯೂವರ್ಸ್ಗೋಸ್ಕರ ಯಾರ್ಯಾರು ಒಂದು ಸಂಕಷ್ಟದಲ್ಲಿದ್ದು ಈ ವಿಡಿಯೋನ ನೋಡ್ತಾ ಇದ್ರೆ ಅವ್ರಿಗೆಲ್ಲ ವಾರಾಹಿ ತಾಯಿ ಅವ್ರಿಗೆ ಏನೇ ಒಂದು ಕಷ್ಟ ಇದ್ರೂ ಕೂಡ ನೀರಿನ ರೀತಿಯಲ್ಲಿ ಕರಗಿಸಿ ಅವ್ರಿಗೆಲ್ಲ ಒಂದು ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಾನು ಕೂಡ ಆ ತಾಯಿ ವರಾಹಿಯಲ್ಲಿ ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಮ್ಮ ತಾಯಿ. ಅವ್ರು ಏನೋ ಒಂದು ಕೋರಿಕೆಯನ್ನು ಇಟ್ಟಿದ್ದಾರೆ, ಆ ಕೋರಿಕೆಯನ್ನು ಅತಿ ಶೀಘ್ರವಾಗಿಯೇ ಬಗೆಹರಿಸು. ಅವ್ರದ್ದು ಎಂಥದ್ದೇ ಒಂದು ಶತ್ರು ಬಾಧೆ ಇರಲಿ, ಅವ್ರಿಗೆ ಸಾಲ ಬಾಧೆ ಇರಲಿ, ಅವರಿಗೆ ಉದ್ಯೋಗದ ಒಂದು ಪ್ರಾಬ್ಲಮ್ ಇರಲಿ, ಏನೇ ಒಂದು ಇರಲಿ, ಅವ್ರಿಗೆ ಗಂಡ ಹೆಂಡತಿಯ ಜಗಳಗಳಿರಲಿ, ಏನೇ ಒಂದಿದ್ರೂ ಕೂಡ ನಿನ್ನ ಪಾದದ ಅಡಿಗೆ ಅವರು ಬಂದಿದ್ದಾರೆ ಅಂದರೆ ಅವ್ರದ್ದು ಎಲ್ಲವನ್ನು ಪರಿಹಾರವನ್ನು ಮಾಡಿ ಅವರಿಗೆ ಒಳ್ಳೆಯ ಒಂದು ದಾರಿಯನ್ನು ತೋರಿಸು, ಒಳ್ಳೆಯವರ ಒಂದು ಮಾರ್ಗದರ್ಶನವನ್ನು ಕೊಡು ಅಂತೇಳಿ ನಾನು ಕೂಡ ನಿನ್ನಲ್ಲಿ ಕೇಳ್ಕೊಳ್ತೀನಿ. ಮೊನ್ನೆ ಪೌರ್ಣಮಿ ಪೂಜೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಆದರೆ ನಾನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ. ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿರೋದ್ರಿಂದ ಆ ವಿಡಿಯೋ ಎಲ್ಲ ನಾನು ಸ್ಲ್ಯಾಶ್ ಹೊಡಿಸ್ಬೇಕಾಯಿತು. ಬಟ್ ಅದಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ. ಯಾಕಂದರೆ ಅಲ್ಲಿ ಅವತ್ತು ಹೋಮ ಇತ್ತು, ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇತ್ತು. ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಯಿತು. ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಎಲ್ಲರಿಗೂ ನನಗಂತೂ ನಿರಾಸೆ ಆಯಿತು. ಯಾಕಂದರೆ ವಿಡಿಯೋದಲ್ಲಿ ಎಲ್ಲವನ್ನು ಪ್ರತಿಯೊಂದನ್ನು ನಾನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಆದರೆ ಅದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ನೆಕ್ಸ್ಟ್ ಮತ್ತೆ ಪೌರ್ಣಮಿಗೆ ಅಲ್ಲಿ ಪೂಜೆ, ಪ್ರತಿ ಪೌರ್ಣಮಿಗೆ ಪೂಜೆ ಅನ್ನೋಂಥದ್ದು ಇರುತ್ತೆ. ನೆಕ್ಸ್ಟ್ ಸತಿ ನಾನು ಹೋದೆ ಅಂದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ಮಂತ್ರವನ್ನು ನಾನು ಯಾವ ಕೆಲಸಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಷ್ಟು ಬಾರಿ ಹೇಳಬೇಕು ಅನ್ನೋವಂಥದ್ದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ಅವರೆಲ್ಲ ಒಂದು ಸಣ್ಣದಾಗಿರೋ ಲೈಕನ್ನು ಮಾಡ್ಕೊಳ್ಳಿ, ಹೊಸದಾಗಿ ನೋಡ್ತಾ ಇರೋಂಥ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ವಿಡಿಯೋಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಇವಾಗಲೂ ತಿಳಿಸ್ತಾ ಇದ್ದೀನಿ, ಹೆಚ್ಚೆಚ್ಚು ಜನ ನಮ್ಮ ಫ್ಯಾಮಿಲಿಗೆ ಬಂದು ಸೇರ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತೀನಿ. ಬನ್ನಿ, ಈ ಒಂದು ಮಂತ್ರವನ್ನು ನೀವು ಕೇವಲ ಒಂದು 24 ಗಂಟೆಯಲ್ಲಿ ನಿಮ್ಮ ಕೆಲಸ ಆಗುವಂಥದ್ದು. ನೀವು ಈ ಒಂದು ಮಂತ್ರವನ್ನು ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳಿ ಮಲ್ಕೊಳ್ಬೇಕು. ಯಾವ ರೀತಿಯಾಗಿ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ತಾಯಿ ಒಂದು ಮಂತ್ರವನ್ನು ಹೇಳೋದಕ್ಕೆ ಸ್ನಾನ, ಪೂಜೆ, ವ್ರತ, ಉಪವಾಸ ಮಾಡೋಂಗೇನು ಇಲ್ಲ, ಆಯಿತಾ. ನೀವು ಸ್ವಚ್ಛಂದ ಮನಸ್ಸಿನಿಂದ ತಾಯಿ ವರಾಹವನ್ನು ಅಮ್ಮ ಅಂತ ಕರೆದ್ರೆ ಸಾಕು. ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ತಾಯಿ ಬೆನ್ನು ನಮ್ಮ ಬೆಂಗಾಗ್ಲಾಗಿ ನಿಂತು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಅಷ್ಟು ಒಂದು ಹೂ ಎತ್ತಿದಾಗಿ ಮಾಡಿಕೊಡ್ತಾರೆ. ತಾಯಿ ಯಾರನ್ನು ನಂಬಿದಾರೋ ಅವ್ರು ಯಾವತ್ತಿನವರೆಗೂ ಅವ್ರನ್ನ ತಾಯಿ ಕೈ ಬಿಡೋದೇ ಇಲ್ಲ. ತಾಯಿ ತುಂಬ ಅಂದರೆ ತುಂಬ ರೂಪ ಬಂದು ತಾಯಿದು ಉಗ್ರ ಆದರೂ ಕೂಡ ತಾಯಿ ತುಂಬ ಅಂದರೆ ತುಂಬ ಸೌಮ್ಯ ಸ್ವಭಾವದಾಗಿರ್ತಾಳೆ. ಹಾಗಾಗಿ ವರಾಹಿ ತಾಯಿಯನ್ನು ನಂಬಿ, ನಾವು ಮನುಷ್ಯರನ್ನು ನಂಬಿ ಕಳ್ಕೊಂಡಿರೋದಿರುತ್ತೆ, ಸಾಲಗಳನ್ನು ನಮ್ಮ ತಲೆ ಮೇಲೆ ಹೇರಿಸ್ಕೊಂಡಿರೋದಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನಮ್ಮ ಸ್ನೇಹಿತರು ಒಂದೇ ಒಂದು ಚುಟುಕಾಗಿ ತಿಳಿಸ್ಕೊಟ್ಬಿಡ್ತೀನಿ. ಇದು ಎಲ್ಲರಿಗೂ ಒಂದು ಪಾಠ ಆಗಲಿ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ನಮ್ಮ ಸ್ನೇಹಿತರು ಏನೋ ಒಂದು ಇದು ಶ್ಯೂರಿಟಿ ಅಂತಾರಲ್ಲ ಸ್ನೇಹಿತರೆ, ಇವಾಗ ಬ್ಯಾಂಕ್ ಲೋನ್ಗಾಗಿರ್ಬೋದು, ಏನೇ ಒಂದಕ್ಕಾಗಿರಬಹುದು, ಫ್ರೆಂಡ್ಶಿಪ್ಪಲ್ಲಿ ಯಾರಿಗೋ ಒಂದು ಒಳ್ಳೇದಾಗಲಿ ಅಂತ ಅನ್ನೋದಕ್ಕೋಸ್ಕರ ಅವರು ಒಂದು ಫ್ರೆಂಡ್ಶಿಪ್ಗೆ ಬೆಲೆಯನ್ನು ಕೊಟ್ಟು ಅವ್ರು ಏನೇ ಒಂದು ಹೆಲ್ಪನ್ನು ಮಾಡಿರ್ತಾರೆ. ಆ ಹೆಲ್ಪನ್ನು ನೀವು ರಿಟರ್ನ್ ಮಾಡಿ. ಇಲ್ಲಾಂದರೆ ಅವರು ಮಧ್ಯದಲ್ಲಿ ಆಗಿದ್ದರೆ ಅವ್ರನ್ನ ಇದರಿಂದ ಇದು ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಅವರು ಹೆಲ್ಪನ್ನು ಮಾಡಿರ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾರೇ ಆಗಲಿ, ಯಾರೇ ಒಂದು ಶ್ಯೂರಿಟಿಗಳು ಹಾಕಿರ್ಬೋದು, ಏನೇ ಒಂದು ಮಾಡಿದ್ರೂ ಕೂಡ ನೀವು ಯಾವ ರೀತಿಯಾಗಿ ಅವ್ರ ಕೈಯಿಂದ ಶ್ಯೂರಿಟಿಗಳು ಹಾಕ್ಸ್ಕೊಂಡಿರ್ತೀರಿ, ಯಾವ ರೀತಿಯಾಗಿ ಅವ್ರನ್ನ ಮಧ್ಯವರ್ತಿಗಳನ್ನು ಮಾಡಿರ್ತೀರಿ, ಮತ್ತೊಬ್ಬರಿಂದ ಅವ್ರನ್ನ ಬಯಸೋದಕ್ಕೆ ಹೋಗಬೇಡಿ ಅಂಥೇಳಿ ನಾನು ತಿಳಿಸ್ತೀನಿ. ಯಾಕಂದರೆ ಇದು ಸಣ್ಣ ಪುಟ್ಟ ಪ್ರತಿಯೊಬ್ಬರ ಜೀವನದಲ್ಲೂ ದೊಡ್ಡದಾಗಲಿ ಸಣ್ಣದಾಗಲಿ ನಡೆದಿರುತ್ತೆ. ಆದರೆ ನನಗೆ ಇದು ನಮ್ಮ ಸ್ನೇಹಿತರು ಇದು ಜ್ಞಾಪಕ ಬಂತು. ನಿಮಗೂ ಎಲ್ಲರಿಗೂ ಇವಾಗ ಹೆಲ್ಪ್ ಮಾಡೋದಕ್ಕೆ ಭಯ ಆಗಿಬಿಡುತ್ತೆ. ಆ ರೀತಿಯಾಗಿ ಪರಿಸ್ಥಿತಿ ಆಗಿ ಬಂದು ಕೂತಿದೆ. ಬನ್ನಿ ಇವಾಗ ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಶ್ರೀ ಸ್ವಪ್ನ ಸರಸ್ವತ್ಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಶ್ರೀ ಸ್ವಪ್ನ ಸರಸ್ವತಿ ವಾರಾಹಿ ತನ್ನೋ ಪ್ರಚೋದಯಾತ್. ಶ್ರೀ
ಸ್ವಪ್ನ ಸರಸ್ವತೆ ವಾರಾಹಿ ತನ್ನೋ ಪ್ರಚೋದಯಾತ್ ಅನ್ನೋವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಳ್ಳಿ. ನಿಮ್ಮ ಎಂಥದ್ದೇ ಒಂದು ಕಷ್ಟ ಇದು ಎಲ್ಲದಕ್ಕೂ ಆಗುತ್ತೆ. ಇದೇ ಕೆಲಸ ಅಂತ ಏನಿಲ್ಲ, ಪ್ರತಿಯೊಂದು ಕೆಲಸಕ್ಕೂ ಕೂಡ ಆಗುತ್ತೆ. 24 ಅವರಲ್ಲಿ ನಿಮ್ಮ ಕೆಲಸ ಅನ್ನೋವಂಥದ್ದು ಜರುಗುವಂಥದ್ದು. ನೀವು ದೊಡ್ಡ ದೊಡ್ಡ ಕೋರಿಕೆಗಳನ್ನು ಇಟ್ಕೊಂಡ್ರೆ ಸಾಧ್ಯವಾಗೋದಿಲ್ಲ. ಸಣ್ಣ ಪುಟ್ಟ ಕೋರಿಕೆಗಳಿದ್ದರೆ ಖಂಡಿತವಾಗ್ಲೂ 24 ಅವರಲ್ಲಿ ನಿಮ್ಮ ಕೆಲಸ ಅನ್ನೋವಂಥದ್ದು ಹಾಗೆ ನಿಮಗೆ ಒಳ್ಳೆಯ ಒಂದು ಸೂಚನೆ ಕೂಡ ಸಿಗುತ್ತೆ. ಏನು ನೀವು ಕೇಳ್ಕೊಂಡಿರ್ತೀರೋ ಅದರಲ್ಲಿ ನಿಮಗೆ 99% ಅಷ್ಟು ನಿಮಗೆ ರಿಸಲ್ಟ್ ಸಿಗೋವಂಥದ್ದು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅಪನಂಬಿಕೆ ಇರಬಾರ್ದು. ನಾನು ಇವಾಗ ಮಂತ್ರ ಹೇಳಿಬಿಟ್ಟೆ ಕೆಲಸ ಆಗ್ಬಿಡುತ್ತಾ ಅಂತ ನೀವು ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಯಾವಾಗ ನಿಮ್ಮ ಮನಸ್ಸಲ್ಲಿ ಅದು ಬರುತ್ತೋ ಆ ಕೆಲಸ ಖಂಡಿತವಾಗ್ಲೂ ಆಗೋದಿಲ್ಲ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ. ಯಾರೋ ಮನೆಯೊಬ್ಬರು ಕಮೆಂಟ್ ಹಾಕಿದ್ರು, ಏನಂತಂದರೆ ಮೇಡಮ್ ನಾವು ಇವಾಗ ಮಂತ್ರ ಹೇಳ್ಕೊಂಡಿದ್ದೀವಿ, ನಮ್ಮ ಕೆಲಸ ಆಗುತ್ತಲ್ವ, ಹೆಂಗೆ ಗೊತ್ತಾಗುತ್ತೆ ಅಂತ. ಬಟ್ ನಿಮಗೆ ನಿಮ್ಮ ಮನಸ್ಸಲ್ಲೇ ನೀವು ಅಂದ್ಕೊಳ್ಳಿ ನನ್ನ ಕೆಲಸ ಆಗಿದೆ ಅಂತೇಳಿ, ಖಂಡಿತವಾಗ್ಲೂ ಕೆಲಸ ಆಗೇ ಆಗುತ್ತೆ. ಆಯಿತಾ? ನೀವು ಕೆಲಸ ಆಗಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಬಂದರೆ ಆ ಕೆಲಸ ಹೆಂಗಾಗೋದಕ್ಕೆ ಸಾಧ್ಯ ಇದೆ? ಹಾಗಾಗಿ ಖಂಡಿತವಾಗ್ಲೂ ನೀವು ತಾಯಿ ವರಾಹಿ ಅಮ್ಮನನ್ನು ನಂಬಿ ನೀವು ತಾಯಿ ವರಾಹಿ ನಿಮಗೆಲ್ಲವನ್ನು ಒಳ್ಳೆಯದನ್ನೇ ಮಾಡ್ತಾರೆ. 24 ಅವರಲ್ಲಿ ನಿಮ್ಮ ಕೆಲಸ ಅನ್ನೋವಂಥದ್ದು ಹಾಗೇ ಆಗುತ್ತೆ. ನೀವು ತಾಯಿಯಲ್ಲಿ ಭರವಸೆಯನ್ನು ಇಡಿ. ಯಾವುದೇ ಕಾರಣಕ್ಕೂ ಕೂಡ ಒಂದು ಪಾಯಿಂಟಲ್ಲಿ ಕೂಡ ನೀವು ಕೆಲಸ ಆಗಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಈ ಮಂತ್ರ ಯಾವ ಕೆಲಸಕ್ಕೋಸ್ಕರನಾದರೂ ಆಗುತ್ತೆ. ಒಂದು ನಿಯಮ, ಪ್ರತಿ ಮಾಸಿಕ ಮಂತ್ರದಲ್ಲಿ ಹೇಳೋ ಹಾಗಿಲ್ಲ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.